ಸರ್, ಪ್ರತಿಯೊಬ್ಬ ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, ಅದು IPS ಆಫೀಸರ್ ಆಗಬೇಕು, IAS ಆಫೀಸರ್ ಆಗಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದರೆ ಪ್ರತಿಯೊಬ್ಬರ ಮಕ್ಕಳು ಕೂಡ ಆ ರೀತಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಪೋಷಕರ ಒಂದು ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಇರ್ಬೋದು, ಅದಕ್ಕೆ ಬೇಕಾದಂಥ ಶಾಲಾ ಕಾಲೇಜ್ ಇರ್ಬೋದು, ಅದನ್ನೆಲ್ಲ ಕೊಡ್ತಾರೆ ಅವರು. ಆದರೂ ಕೂಡ ಮಧ್ಯದಲ್ಲಿ ಮಕ್ಕಳು ಬೇರೆ ಆಯ್ಕೆ ಮಾಡ್ಕೋತಾರೆ. ಮುಂಚೆ ಒಂದು ಆಯ್ಕೆ ಇರುತ್ತೆ, ಮತ್ತೊಂದು ಆಯ್ಕೆ ಮಾಡ್ಕೋತಾರೆ. ಸೊ ಈ ಎಲ್ಲ ಗೊಂದಲ ನಿವಾರಣೆಗೆ ಪ್ರಾಯಶಃ ನೀವೇನೋ ಒಂದು ಫಾರ್ಮುಲಾ ಕಂಡು ಹಿಡಿದಿದ್ದೀರಾ, iRise Pro. ಅದೇ ಒಂದು ಸಮರ್ಥವಾದ 100% ಒಂದು ಉತ್ತರ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾನ್ಸೆಪ್ಟ್ ಏನು ಅನ್ನೋ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ. ಈಗ ಸಿದ್ದುಜಿ, ಫಸ್ಟ್ ಆಫ್ ಆಲ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮತ್ತು ಎರಡನೇದು ಭಾಳ ಮುಖ್ಯವಾಗಿ ಏನು ಅಂದರೆ, ಹೊರಗಡೆಯಿಂದ ನಾವು ಹೇಗೆ ವಿಭಿನ್ನ ಮತ್ತು ವಿಶಿಷ್ಟನೋ, ಈಗ ನಾವಿಬ್ಬರು ಕೂತಿದ್ದೀವಿ, ನಾವಿಬ್ಬರು ಸಂಪೂರ್ಣ ವಿಭಿನ್ನ ಮತ್ತು ವಿಶಿಷ್ಟ. ಹೊರಗಡೆಯಿಂದ ಮಾತ್ರ ಏನಾಗಿದೆ ಹ್ಯೂಮನ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಹ್ಯೂಮನ್ ಫಂಕ್ಷನ್ ಅಂತ ಕರಿತೀವಿ. ನಿಮ್ಮ ಕಣ್ಣು ನನ್ನ ಕಣ್ಣು ಎರಡು ಕಣ್ಣುಗಳೇ, ಆದರೆ ಕಣ್ಣಿನ ದೃಷ್ಟಿಕೋನ ಮತ್ತು ಕಣ್ಣಿನ ಕೆಪಾಸಿಟಿ ಹೇಗೆ ಬೇರೆನೋ ಹಾಗೆಯೇ ಒಳಗಡೆ ಏನಿದೆ ಆಂತರಿಕ ಸಾಮರ್ಥ್ಯಗಳು ಅಂತ ಏನು ಕರಿತೀವಿ, ಪೊಟೆನ್ಷಿಯಲ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ, ಸಾಮರ್ಥ್ಯ ಅಂತ ಹೇಳ್ತೀವಿ. ಬಟ್ ನೋ ಒನ್ ಹ್ಯಾಸ್ ಡಿಫೈನ್ಡ್ ಇಟ್ ಪ್ರಾಪರ್ಲಿ ಇನ್ ದ ವರ್ಲ್ಡ್ ಟಿಲ್ ನಾವು ಮಾರ್ಸ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ ಅಂದರೆ ಮನುಷ್ಯ, ಬಟ್ ವಾಸ್ತವ ಏನೋ ನಾವು ಒಳಗಡೆ ಏನು ಅಂತಲೇ ಯಾರು ಪತ್ತೆ ಹಚ್ಚೋಂಥ ಒಂದು ಮಾಪನ ಮಾಡೋವಂಥ ಒಂದು ವ್ಯವಸ್ಥೆ ತಂದೇ ಇಲ್ಲ. ಇದು ಭಾಳ ಶಾಕಿಂಗ್. ನಾವು ಆ್ಯಕ್ಚುಲಿ ಶುರು ಮಾಡಿದಾಗ 14 ವರ್ಷದಿಂದ ಸಿವಿಲ್ ಸರ್ವಿಸ್ ಬಿಟ್ಟು ಶುರು ಮಾಡಿದಾಗ ಮೊದಲು ನನ್ನ ತಲೆಯಲ್ಲಿ ಇದ್ದಿದ್ದು, ಈಗ ನಾವು ಬಡತನದಿಂದ ಬಂದು ಕಷ್ಟದಲ್ಲಿ ಬಂದು ಆದರೂ ಕೂಡ ನಾವು ಭಗವಂತನ ಆಶೀರ್ವಾದದಲ್ಲಿ ನಾವೇನೇನು ಅಂದ್ಕೊಂಡು ಆ ಎಲ್ಲ ಸ್ಥಾನಕ್ಕೆ ಹೋಗೋಕ್ಕಾಯಿತು. ಬಟ್ ಯಾಕೆ ಇನ್ನೂ ಅನ್ಎಂಪ್ಲಾಯ್ಮೆಂಟ್ ಈ ಮಟ್ಟಕ್ಕಿದೆ? ಮತ್ತು ಯಾವಾಗ ನಾನು ಹೆಚ್ಚೆಚ್ಚು ವಿದ್ಯಾರ್ಥಿಗಳ ಹತ್ರ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಹೋದೆ, ಐ ಕುಡ್ ರಿಯಲೈಸ್ ದೇ ಆರ್ ಬಿಕಮಿಂಗ್ ವೆರಿ ಸಬ್ಸ್ಟ್ಯಾಂಡರ್ಡ್. ಈಗ ನಮ್ಮೆಲ್ರಿಗೂ ಗೊತ್ತು, ಈವನ್ ನಮ್ಮ ನಾಸ್ಕಾಮ್ ಡೇಟಾಯಿಂದ ಹಿಡಿದು ಎಲ್ಲ ಡೇಟಾ ಏನು ಹೇಳ್ತಾ ಇದೆ, 85% ಆಫ್ ದ ಯೂತ್ ಇನ್ ಇಂಡಿಯಾ ಆರ್ ಅನ್ಎಂಪ್ಲಾಯಬಲ್. ಯಾಕೆ ಅಂತ ನಾವು ಹೊರಟಾಗ ಅನ್ಎಂಪ್ಲಾಯ್ಮೆಂಟ್ಗೆ ಮೇನ್ ರೀಸನ್ ಏನು? ಅನ್ಎಂಪ್ಲಾಯಬಿಲಿಟಿಗೆ ಮೇನ್ ರೀಸನ್ ಏನು ಅಂತ ಹುಡುಕಿದಾಗ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಒಟ್ಟಾರೆ ಸಿಸ್ಟಮಿಕ್ ಇಶ್ಯೂ ಅಂದ್ರೆ ಏನು? ಈಗ ಉದಾಹರಣೆಗೆ ನಿಮಗೆ ಜ್ವರ ಬಂದಿದೆ, ಈಗ ನಾರ್ಮಲ್ ಟೆಂಪರೇಚರ್ ಏನು 98.6, ಅದಕ್ಕೆ ಮೀರಿ 100-102 ಹೋದ್ರೆ ಫೀವರ್ ಅಂತ ಹೇಳ್ತೀವಿ. ಆ ಟೆಂಪರೇಚರ್ ಹೋದಾಗ ನೀವೇನು ಮಾಡ್ತೀರಾ? ಅದಕ್ಕೆ ಪ್ಯಾರಾಸಿಟಮಾಲ್ ಕೊಡಬೇಕಾ, ಇನ್ನೊಂದು ಕೊಡ್ತೀರಾ. ಪ್ರಾಬ್ಲಮ್ ಏನು? ನಿಮ್ಮ ಸಾಮರ್ಥ್ಯದ ಮಟ್ಟದಲ್ಲಿ ಆ ರೀತಿ ಮೆಷರಿಂಗ್ ಯಾರ್ಡ್ಸ್ಟಿಕ್ಕೇ ಬಂದಿಲ್ಲ. ಒಂದು IQ ಟೆಸ್ಟ್ ಅಂತಾರೆ, ಇಲ್ಲ ಇನ್ಯಾವುದೋ ಫಿಂಗರ್ ಪ್ರಿಂಟ್ ಟೆಸ್ಟ್ ಅಂತಾರೆ, ಬಟ್ ನನ್ ಆಫ್ ದೆಮ್ ಹ್ಯಾಸ್ ಬಿನ್ ಪ್ರೂವನ್ ಸೈಂಟಿಫಿಕ್ ಆ್ಯಂಡ್ ನನ್ ಆಫ್ ದೆಮ್ ಹ್ಯಾಸ್ ಬಿನ್ ಪ್ರೂವನ್ ಟ್ಯಾಂಜಿಬಲ್ ಆ್ಯಂಡ್ ಮೆಷರಬಲ್. ಆಮೇಲೆ ಸಾಮಾನ್ಯವಾಗಿ ಪೋಷಕರು ಕೂಡ ಶಾಲೆಗೆ ಸೇರಿಸಬೇಕಾದ್ರೆ ಮಕ್ಕಳನ್ನ ತುಂಬಾ ರ್ಯಾಂಡಮ್ ಆಗಿ ಸೇರಿಸ್ಬಿಡ್ತಾರೆ. ಕರೆಕ್ಟ್. ಅವ್ರ ಆಸಕ್ತಿ ನೋಡಲ್ಲ, ಇದು ನೋಡಲ್ಲ. ಮತ್ತೆ ಅಲ್ಲಿ ಸ್ಕೂಲಲ್ಲೂ ಕೂಡ ತುಂಬಾ ಜನರಲೈಸ್ ಸಬ್ಜೆಕ್ಟ್ ಇರುತ್ತೆ. ಕರೆಕ್ಟ್. ಸೊ ಮಕ್ಕಳ ಆಸಕ್ತಿ ಕ್ರಮೇಣ ಅವರು ಓದ್ತಾ ಹೋದಾಗ ಅದನ್ನ ಟ್ಯಾಪ್ ಮಾಡ್ತಾರೆ. ಸೊ ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗು. ಬೈ ದ ಟೈಮ್ ನನ್ನ ಪ್ರಕಾರ ಸಮಯ ಮೀರಿ ಹೋಗಿರುತ್ತೆ. ಕರೆಕ್ಟ್. ಸಮಯ ಮೀರೋಗುತ್ತೆ. 20 ವರ್ಷ ಕಳೆದ್ಬಿಟ್ಟಿರ್ತಾರೆ, ಒಂದು 25-50 ಲಕ್ಷ ಕಳೆದ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಎಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಯೋಚನೆ ಮಾಡಬೇಕು. ಒಂದು ಕರೆಕ್ಟ್ ಆಗಿ ಪದ ಹೇಳಿದ್ರಿ, ಆಸಕ್ತಿ ಅನ್ನೋದು ಕೂಡ ಸಮಾಜದಿಂದ ಅಥವಾ ಎನ್ವೈರನ್ಮೆಂಟಿಂದ ಯಾವುದೋ ಒಂದು ಇನ್ಸ್ಪಿರೇಷನಿಂದ ಆಸಕ್ತಿ ಬರುವಂಥದ್ದು. ಬಟ್ ಅದು ಮೂಲಭೂತವಾಗಿ ಬೇಕಾಗಿರೋದು ಎಬಿಲಿಟೀಸ್. ಇಲ್ಲಿ ಎಬಿಲಿಟೀಸ್ ಅಂದ್ರೆ ನಾನು ಜೀನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾ ಮಾತಾಡ್ತಾ ಇರೋದು ಈಗ ವಿವೇಕಾನಂದರು ಮ್ಯಾನ್ ಇಸ್ ದ ಸ್ಕಲ್ಪ್ಟರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂದರು. ಸ್ಕಲ್ಪ್ಟರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂದ್ರೆ ನನ್ನ ಒಳಗಡೆ ಮಣ್ಣು ಹೇಗೆ ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಅಂತೀವೋ, ಯಾವುದು ವೀಕ್ ಅಲ್ಲ. ಆಯಾಯ ಮರಳಿಗೆ, ಆಯಾಯ ಮಣ್ಣಿಗೆ ಅದರದೇ ಸಾಮರ್ಥ್ಯ ಇದೆ. ಅದ್ರ ಪ್ರಾಬ್ಲಮ್ ಏನು ಅಂದ್ರೆ ನೀನು ಯಾವ ಮಣ್ಣು ಅಂತ ತಿಳ್ಕೊಬೇಕು ಫಸ್ಟು. ಆ ಮಣ್ಣು ಯಾವುದು ಅಂದಾಗ ಅದಕ್ಕೆ ತಕ್ಕಂತೆ ಸಸಿ ನೆಟ್ಟಾಗ ಫಲವತ್ತಾಗಿ ಬಂದೇ ಬರುತ್ತೆ. ಪ್ರಾಬ್ಲಮ್ ಏನು ಅಂದ್ರೆ ನಾನು ಅನ್ಕೊಂಡಿರೋದು ಎಲ್ಲರಿಗೂ ಎಜುಕೇಷನ್ ಸಿಸ್ಟಮ್ ಒಂದೇನೆ, ಎಲ್ಲರದ್ದು ಒಳಗಡೆ ಇರೋ ಮಣ್ಣು ಒಂದೇನೆ. ದಟ್ ಡಸಂಟ್ ವರ್ಕ್ ದಟ್ ವೇ. ಹೇಗೆ ಹೊರಗಡೆಯಿಂದ ನಮ್ಮ ಕಣ್ಣು ಮೂಗು ಬೇರೆನೋ ಹಾಗೆ ಒಳಗಡೆ ಮೇನ್ ಇಂಪಾರ್ಟೆಂಟ್ ನಾವು ಮಾಡಕ್ಕೆ ಹೊರಟಿದ್ದೇನು ಅಂದರೆ, ಮಗುನ ನಾವು ಎಲ್ಲಿವರೆಗೆ ಸೈಂಟಿಫಿಕ್ ಆಗಿ ಮೆಷರ್ ಮಾಡಲ್ವೋ ಅಲ್ಲಿವರೆಗೂ ಮಗು ನಾಳೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸೈಂಟಿಫಿಕ್ ಆಗಿ ಮೆಷರ್ ಮಾಡೋದು ಅಂದ್ರೆ ಏನು? ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಪೊಟೆನ್ಷಿಯಲ್. ಸಾಮರ್ಥ್ಯ ಅಂದ್ರೆ ಏನು? ಆ ಸಾಮರ್ಥ್ಯ ಅಂತ ಏನು ಅಂತ ನಾವು ಐಡೆಂಟಿಫೈ ಮಾಡಕ್ಕೆ ಹೊರಟಾಗ ಒಂದು ಪಿಲ್ಲರ್ ತಂದು ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಮತ್ತು ಎಕ್ಸಿಕ್ಯೂಷನ್ ಅಂತ 4 ಪಿಲ್ಲರ್ ಒಳಗೆ ತಂದ ತಕ್ಷಣ ಮನುಷ್ಯ ಇದು 4 ಮೀರಿ ಯಾವುದೂ ಇಲ್ಲ. ಐ ರಿಪೀಟ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್, ಈ 4 ಪಿಲ್ಲರ್ಗಳು ಒಬ್ಬ ಮನುಷ್ಯನ ಒಟ್ಟಾರೆ ಪೊಟೆನ್ಷಿಯಲ್ನ ನೀಟಾಗಿ ಡಿಫೈನ್ ಮಾಡಿಬಿಡ್ತವೆ. ಇದು ನಂಬರ್ 1. ನಂಬರ್ 2, ಇದು ಡಿಫೈನ್ ಮಾಡ್ತಿದ್ದಂಗೆ ಬರೀ ಪಿಲ್ಲರ್ ಮೂಲಕ ಆಗಲ್ಲ. ಈಗ ಮನೆಗೆ ನೀವು ಪಿಲ್ಲರ್ ಹಾಕಿದ್ರಿ, ಮನೆ ಒಳಗಡೆ ಇಟ್ಟಿಗೆಗಳು ಕೂಡ ಮುಖ್ಯ. ಆ ಇಟ್ಟಿಗೆಗಳು ಯಾವುದು? 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ನ ಮತ್ತೆ ನಾವು ಐಡೆಂಟಿಫೈ ಮಾಡೋದು. ಅದೇ A64. ಆ A64ನ ನಾವು ಪೇಟೆಂಟ್ ಮಾಡಿ ಕಾಪಿರೈಟ್ ಮಾಡಿ, ದಿಸ್ ಫಾರ್ಮುಲಾ ಇಸ್ ಕಾಲ್ಡ್ A64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಫ್ರೇಮ್ವರ್ಕ್.
ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಆದಾಗ ಗೊತ್ತಾಯ್ತು ಅಂತಂದರೆ, ಈ ಸುಮಾರು ಒಂದು 14ರಿಂದ 15 ವರ್ಷ ಬೇರೆ ಬೇರೆ ಮಕ್ಕಳ ಮೇಲೆ, ಶಿಕ್ಷಕರ ಮೇಲೆ ಮತ್ತು ಪೋಷಕರ ಮೇಲೆ ಎಲ್ಲ ಇದನ್ನ ನೀಟಾಗಿ ರಿಸರ್ಚ್ ಮಾಡಿ ಈ ಒಂದು ACE-64 ಮತ್ತು ಈ 4 ಕೆಪಬಿಲಿಟೀಸನ್ನು ಐಡೆಂಟಿಫೈ ಮಾಡೋದನ್ನು ನೀವು ಕಂಡುಹಿಡಿದಿದ್ದೀರಿ. ಸೊ ಇದ್ರ ಹಿಂದೆ ಯಾವ ರೀತಿ ರಿಸರ್ಚ್ ಆಯಿತು, ಎಲ್ಲ ಯಾವ್ದು ರೀತಿ ನೀವು ಅದನ್ನ ಏನಂತಾರೆ ಒಂದು ಕೇಸ್ ಸ್ಟಡಿಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ, ಅದರ ಬಗ್ಗೆ ಒಂಚೂರು ಹೇಳಿ. ಓಕೆ, ಈಗ ಫಸ್ಟ್ ನಾವೇನಾಯಿತು, ಒಂದು 8-10 ಶಾಲೆಗಳ ಹೆಸರುಗಳು ಹೇಳೋದಾದರೆ SJR ಬ್ಯಾಂಗ್ಳೂರಲ್ಲಿ, ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಮೈಸೂರಲ್ಲಿ, ವಿವೇಕಾನಂದ ಮೈಸೂರಲ್ಲಿ, ಆ ರೀತಿಯಲ್ಲಿ ಒಂದು 8-10 ಸಂಸ್ಥೆಗಳ ಜೊತೆಗೆ ನಾವು ವರ್ಕ್ ಮಾಡ್ತಾ ಹೋದವು. ನಾವು 16,000 ಮಕ್ಕಳಿಗಿಂತ ಹೆಚ್ಚು ನಾವು ಮಕ್ಕಳ ಜೊತೆ ವರ್ಕ್ ಮಾಡಿದ್ವು. ಫಸ್ಟು ನಾವು ಶುರು ಮಾಡಿದಾಗ ನಾವು ಐಡೆಂಟಿಫೈ ಮಾಡಿದ್ದೇನು, ಒನ್ ಥಿಂಗ್, ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾಟ್ ಓನ್ಲಿ ಇನ್ ಇಂಡಿಯಾ, ಅಸೆಸ್ಮೆಂಟ್ ಮೆಥಡಾಲಜಿ ಏನಿದೆ ವರ್ಲ್ಡ್ ವೈಡ್ ಅಂತ ಹೋದಾಗ ಎಲ್ಲೂ ಸೈಂಟಿಫಿಕ್ ಹೋಲಿಸ್ಟಿಕ್ ಮೆಷರಬಲ್ ಮೆಥಡಾಲಜಿ ಇಲ್ಲ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಎಲ್ರಿಗೂ ಮಕ್ಕಳಿದ್ದಾರೆ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿರೋ ವಿಚಾರ. ಬಟ್ ಯಾವಾಗ ಇದಿಲ್ಲ ಅಂತ ಗೊತ್ತಾಯ್ತೋ ಆಗ ನಾವು ಪತ್ತೆ ಹಚ್ಚಕ್ಕೆ ಹೊರಡ್ವು. ಯಾಕೆಂದ್ರೆ ಬಡವರು, ಪರ್ಟಿಕ್ಯುಲರ್ ನಮ್ಮ ಮನೆ ಹತ್ರ ಒಂದು ಕೇಸ್ ಸ್ಟಡಿ ಕೊಡ್ತೀನಿ ತಮಗೆ. ಒಬ್ಬ ಕಾಬ್ಲರ್, ಒಬ್ಬ ಚಮ್ಮಾರ, ಆ ಚಮ್ಮಾರ ರಾತ್ರಿಗಳು ಕಷ್ಟಪಟ್ಟು ಮಕ್ಕಳಿಗೆ 2 ಮಕ್ಕಳು ಓದಿಸ್ತಾ ಇದ್ದಾರೆ. ಇಬ್ಬರಿಗೂ 1 ಲಕ್ಷ ರೂಪಾಯಿ ಫೀಸು. ಅವ್ರು ಹೇಳ್ತಾರೆ, ಸರ್ ಆಲ್ರೆಡಿ ನಾನು 30 ಲಕ್ಷ ಸಾಲದಲ್ಲಿದ್ದೀನಿ, ಕುರ್ತಾ ಮಾಡೋ ಇನ್ನೊಂದು ಮಾಡೋ ಸಾಲ ಅಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇದ್ದೀನಿ. ಇದು ಬಹಳ ಶೋಚನೀಯ ಪರಿಸ್ಥಿತಿ. ನಮ್ಮ ಮನೆ ಹತ್ರ ಒಬ್ರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಎಳ್ನೀರನ್ನ ಕತ್ತರಿಸುವಂಥವ್ರು ಮತ್ತು ಎಳ್ನೀರು ಮಾರಾಟ ಮಾಡುವಂಥವ್ರು ಕಳೆದ 22 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರು ಒಂದೇ ಗುರಿ ಏನು ಅಂದರೆ, ಸರ್ ಮಕ್ಕಳು ಉಡ್ಸಿದ್ದೀನಿ, ಓದಿಸ್ಬೇಕು ಸರಿ, ಬಟ್ ಎಲ್ಲ ಓದಾದ ಮೇಲೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಎಜುಕೇಷನ್ ಲೋನ್ ತಗೊಂಡು ಇಂಡಿಯಾದಲ್ಲಿ ಡಿಗ್ರಿ ಓದಿಸಿ, ಮಾಸ್ಟರ್ ಡಿಗ್ರಿ ಓದಿಸಿ ಏನು ಮಾಡಿ ಎಜುಕೇಷನ್ ಲೋನ್ ತಗೋತಾರಲ್ಲ, ಕಡೆಗೆ 90% ಎಜುಕೇಷನ್ ಲೋನ್ ತೀರಿಸ್ತಾ ಇರೋದು ಅಪ್ಪ ಅಮ್ಮಂದಿರೆ. ಇದು ಬಹಳ 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 ಡೇಂಜರಸ್ ಗದ್ದೆಗಳನ್ನ ಮಾರಿ. ಸೊ ಒಂದು ಕಡೆ ಇದು. ಸೊ ನಾವು ಇದಕ್ಕೆ ಪರಿಹಾರವಾಗಿ ತಂದಾಗ ಚಿಂತಾಜನಕವಾದ ಸ್ಥಿತಿಗೆ ಪೋಷಕರು ಹೋಗ್ತಾ ಇದ್ದಾರೆ, ಬರೀ ವಿದ್ಯಾರ್ಥಿಗಳಲ್ಲ. ಮತ್ತು ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ, ಇಲ್ಲಿ ಕೇಸ್ ಸ್ಟಡಿ ಅಂತ ಹೇಳಿದ್ರಿ ನೋಡಿ ಸರ್, 85% ಇಂಡಿಯಾದಲ್ಲಿ ಅನ್ಎಂಪ್ಲಾಯಬಲ್ ಅನ್ನೋದನ್ನ ನಾಸ್ಕಾಮಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ ಸ್ಟಡೀಸೇ ಕೊಟ್ಬಿಟ್ಟಿದೆ. ಅಂದ್ರೆ ಅನ್ಎಂಪ್ಲಾಯಬಲ್ ಅಂದ್ರೆ ಏನು, ಫಸ್ಟು ನೀವು ಏನು ಅನ್ನೋದು ಅರ್ಥ ಆದರೆ, ಈಗ ನೀವು ಹೇಳ್ತಾ ಇದ್ರಿ ಪ್ರತಿದಿನ 7 ಕಿಲೋಮೀಟರ್ ಓಡಿದ್ರೆ ನಿಮ್ಗೆ ಏನಾಗುತ್ತೆ ಬಾಡಿ ಅನ್ನೋದು ನಿಮ್ಗೆ ಗೊತ್ತು. ನೀವು 7 ಕಿಲೋಮೀಟರ್ ಓಡೋ ಸಾಮರ್ಥ್ಯ ಇದೆ ತಿಳ್ಕೊಬೇಕಲ್ವಾ? ಹೌದು. ನಾವು ಓಡೋಕ್ಕಾಗದೇ ಇರ್ಬೋದು. ಸೊ ಫಸ್ಟು ನೀವು ಒಳಗಡೆ ಇರೋ ಸಾಮರ್ಥ್ಯನೇ ತಿಳ್ಕೊಬೇಕು. ಆ ಒಳಗಡೆ ಇರೋ ಸಾಮರ್ಥ್ಯಕ್ಕೆ ನಾವು 64 ಎಬಿಲಿಟೀಸ್ನ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಏನು ಮಾಡಿದ್ವು, ಪ್ರಾಸೆಸ್ ಅಂತಂದ್ವು, ಮೆಷರ್, ಮ್ಯಾಪ್, ಮಾಸ್ಟರ್, ಗ್ರೋ. ಈಗ ಹೇಗೆ ಜ್ವರಕ್ಕೆ ಮೆಷರ್ ಮಾಡಿದ್ರೆ ಜ್ವರ ಅಂತೀವೋ ಹಾಗೆ ಫಸ್ಟು ನಿನ್ನ ಎಬಿಲಿಟೀಸ್ನ ಮೆಷರ್ ಮಾಡ್ತೀವಿ. ಮೆಷರ್ ಮಾಡೋ ಯಾರ್ಡ್ ಸ್ಟಿಕ್ಕು ವೆರಿ ಇಂಟ್ರೆಸ್ಟಿಂಗ್ ಯಾರ್ಡ್ ಸ್ಟಿಕ್. ಈ ಮೆಷರ್ಮೆಂಟ್ ಯಾರ್ಡ್ ಸ್ಟಿಕ್ ಇಡೀ ಪ್ರಾಸೆಸ್ನ ನಾವೇನು ಕರಿತೀವಿ, ಪೆಸ್ಫ್ಯಾಟ್ ಗ್ರೋ ಪ್ರೋ ಅಂತ ಕರಿತೀವಿ. ಸ್ವಲ್ಪ ಸೈಂಟಿಫಿಕ್ ಟರ್ಮಿನಾಲಜಿ ಇದು, ಬಟ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್. ಪೆಸ್ಫ್ಯಾಟ್ ಗ್ರೋ ಪ್ರೋ ಅಂದರೆ ಪ್ರಾಕ್ಟಿಕಲ್, ಎಜುಕೋ, ಸೋಷಿಯೋ, ಸೈಕಾಲಜಿಕಲ್, ಹೋಲಿಸ್ಟಿಕ್ ಅಸೆಸ್ಮೆಂಟ್ ಆ್ಯಂಡ್ ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಷನ್ ಗ್ರೋತ್ ಪಾತ್ ಪ್ರೋಟೋಕಾಲ್ ಅಂತ. ಏನು ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ಹೋಲಿಸ್ಟಿಕ್ ಅಸೆಸ್ಮೆಂಟ್ ಮತ್ತು ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಷನ್, ನಿನ್ನೊಳಗೆ ಏನು ಬದಲಾವಣೆ ಆಗಬೇಕು ನಿನಗೆ ಗೊತ್ತಾಗಬೇಕು ಫಸ್ಟು. ಆದಮೇಲೆ ನಿಮಗೆ ಸ್ಪಷ್ಟತೆ ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಪೆಸ್ಫ್ಯಾಟ್ ಆದಮೇಲೆ 21 ದಿನ, ಬರೀ 21 ದಿನ, ದಿನಕ್ಕೆ 10ರಿಂದ 15 ನಿಮಿಷ ನಿಮ್ಮ ಮನೇಲಿ ಮಾಡೋದು. ಆ ಎಕ್ಸ್ಪೆರಿಮೆಂಟಲ್ ಆಗಿ ಎಕ್ಸ್ಪೀರಿಯನ್ಷಿಯಲ್ ಆಗಿ ಏನು ನಿಮಗೆ ನಾವು ಟೆಸ್ಟ್ ಮಾಡ್ತೀವಿ, ಅದರ ಆಧಾರದ ಮೇಲೆ ವಿ ವಿಲ್ ಫೈನಲಿ ಗಿವ್ ಯು ದ ಗ್ರೋತ್ ಪಾತ್ ಚಾರ್ಟ್. ಮತ್ತು ಬರೀ ಅಷ್ಟೇ ಅಲ್ಲ, ವರ್ಲ್ಡಲ್ಲಿ ಫಾರ್ಮುಲಾ ಮಾತ್ರ ಕಂಡುಹಿಡಿಯೋದು ಮುಖ್ಯ ಅಲ್ಲ, ಆ ಫಾರ್ಮುಲಾನ ಹೆಂಗೆ ಫೀಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ ಫಾರ್ಮುಲಾನ 21 ಟಾಸ್ಕ್ 7 ಅವರ್ 7 ಸ್ಟೆಪ್ ಪ್ರಾಸೆಸ್ ಅಂತ ಕರಿತೀವಿ. ಅದಕ್ಕೆ ಡೆಡಿಕೇಟೆಡ್ ಮೆಂಟೋರ್, ಪೇರೆಂಟ್ಸು ಅಟೆಂಡ್ ಮಾಡ್ಬೋದು, ಟೀಚರ್ಸು ಅಟೆಂಡ್ ಮಾಡ್ಬೋದು, ಮಕ್ಕಳು ಕೂಡ ಅಟೆಂಡ್ ಮಾಡ್ಬೋದು. ಆ 21 ಡೇಯಲ್ಲಿ ಪ್ರತಿದಿನ ನಮ್ಮ ಯಶೋದರ್ಶಿ ಯಾರು, ಅವರು ಟ್ರೈನ್ಡ್ ಇವ್ಯಾಲ್ಯೂಯೇಟ್ರು, ಅವರು ಮಕ್ಕಳಿಗೆ ಮಾಪನ ಮಾಡಿ ಡೈಲಿ ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತಾರೆ. 21 ದಿನದ ಎಂಡ್ ಒಳಗಡೆ ನಿಮ್ಗೆ ಉದಾಹರಣೆ ಟೆಸ್ಟಿಮೋನಿಯಲ್ ಕೂಡ ಕಳಿಸ್ತೀನಿ.